ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8:30. ಇವತ್ತು ರಾತ್ರಿ 8:30 ಹಾರ್ಮುಜ್ ಜಲಸಂಧಿಯನ್ನು ನಮ್ಮ ಕೈವಶ ಮಾಡಿಕೊಳ್ಳುವ ಅಂತಿಮ ಕಾರ್ಯಾಚರಣೆಯನ್ನು ನಾವು ಆರಂಭಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ನಿನ್ನೆನೇ ಘೋಷಣೆ ಮಾಡಿದ್ದಾರೆ. ಪ್ಲಾನ್ ಏನೀಗಾಗಿದ್ರೆ, ಇರಾನ್ ಇಸ್ಲಾಮಾಬಾದ್ನಲ್ಲಿ ನಡೆದ ಮಾತುಕತೆಯಲ್ಲೂ ಹಾರ್ಮುಜನ್ನು ಮುಕ್ತ ಮಾಡುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಹಾರ್ಮುಜ್ ಎಲ್ಲಿ ತನಕ ಇರಾನಿನ ಹಿಡಿತದಲ್ಲಿರುತ್ತೋ ಅಲ್ಲಿ ತನಕ ಅಮೇರಿಕ ಅನ್ನುವ ಅಮೇರಿಕದ ಈ ದೊಡ್ಡಣ್ಣನ ಸಿಂಹಾಸನದ ಎದುರು ಯಾರೋ ಒಬ್ಬರು ತೊಡೆ ತಟ್ತಾ ಇರುವಂತೆ ಅರ್ಥ. ಹಾರ್ಮುಜ್ ಎಲ್ಲಿ ತನಕ ಇರಾನಿನ ನಿಯಂತ್ರಣದಲ್ಲಿರುತ್ತೋ ಅಲ್ಲಿ ತನಕ ಅದನ್ನು ಶತಾಯ ಗತಾಯ ಮುಕ್ತ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಅಮೇರಿಕ ಇದೆ. ನಿಮ್ಮ ನಾಗರಿಕತೆಯನ್ನೇ ವೈಪೌಟ್ ಮಾಡಿಬಿಡ್ತೀವಿ, ಕಂಡು ಕೇಳರಿಯದಷ್ಟು ಭೀಕರ ದಾಳಿಯಾಗುತ್ತೆ ಅಂತೆಲ್ಲ ಟ್ವೀಟ್ ಮಾಡುವ ಮೂಲಕ, ಹೇಳಿಕೆ ಕೊಡುವ ಮೂಲಕ ಹಾರ್ಮುಜನ್ನು ಮುಕ್ತ ಮಾಡಿಬಿಡಬಹುದು ಅಂತ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ರು. ಆಗಲಿಲ್ಲ. ಕೊನೆಗೆ ಅವರನ್ನು ಪಾಕಿಸ್ತಾನಕ್ಕೆ, ಇಸ್ಲಾಮಾಬಾದ್ಗೆ ಬರುವಂತೆ ಮಾಡಿ ಎದರ ಬದರ ಕೂಡಿಸ್ಕೊಂಡು ಬೆದರಿಸಿ ಆದರೂ ಹಾರ್ಮುಜ್ ಮುಕ್ತ ಮಾಡಿಸಬಹುದು ಅಂತ ಅಂದ್ಕೊಂಡಿದ್ರು ಅವರು. ಅದು ಆಗಲಿಲ್ಲ. ಈಗ ಡೈರೆಕ್ಟ್ ಮಿಲಿಟರಿ ಆ್ಯಕ್ಷನ್ ಶುರುವಾಗುತ್ತೋ. ಇದು ಕೂಡ ಬೆದರಿಕೆಯು. ನೋಡಿಲ್ಲಿ, ಆ ಟ್ವೀಟ್ ಇನ್ನೊಂದ್ಸಲ ತೋರಿಸಿ, ಅದನ್ನ ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇನ್ನೊಂದ್ಸಲ ತೋರಿಸಿ. ಎಂಟ್ರಿಂಗ್ ಆರ್ ಎಕ್ಸಿಟಿಂಗ್ ಇರಾನಿಯನ್ ಪೋರ್ಟ್ಸ್ ಆನ್ ಏಪ್ರಿಲ್ 13th at 10 AM ಅಮೆರಿಕದಲ್ಲಿ ಬೆಳಗಿನ 10 ಗಂಟೆ. ಥ್ಯಾಂಕ್ ಯು ಫಾರ್ ಅಟೆನ್ಷನ್ ಟು ದ ಮ್ಯಾಟರ್. ಅಂದರೆ ದಿ ಯುನೈಟೆಡ್ ಸ್ಟೇಟ್ಸ್ ಟು ಬ್ಲಾಕೇಡ್ ಶಿಪ್ಸ್ ಎಂಟ್ರಿಂಗ್ ಆರ್ ಎಕ್ಸಿಟಿಂಗ್ ಇರಾನಿಯನ್ ಪೋರ್ಟ್ಸ್. ಏಪ್ರಿಲ್ 13ರ ಬೆಳಗ್ಗೆ 10 ಗಂಟೆಯಿಂದ ಅಮೇರಿಕ ಇರಾನಿನ ಬಂದರುಗಳಿಗೆ ಹಡಗುಗಳು ಎಂಟರ್ ಆಗೋದು ಮತ್ತು ಇರಾನಿನ ಬಂದರುಗಳಿಂದ ಎಕ್ಸಿಟ್ ಆಗೋದನ್ನು ನಿಲ್ಲಿಸುತ್ತೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಈಗ 8:30 ಈಗ ಸ್ಟಾರ್ಟ್ ಆಗತ್ತೆ. ಅದು ಡೊನಾಲ್ಡ್ ಟ್ರಂಪ್ ಅಂದುಕೊಂಡಂತೆ ಆದರೆ ಈಗಾಗಲೇ ಸಿದ್ಧವಾಗಿ ನಿಂತಿರುವ ಅಮೆರಿಕದ ಯುದ್ಧ ನೌಕೆಗಳು ಗಲ್ಫ್ ಆಫ್ ಒಮನ್ನನ್ನು ಪ್ರವೇಶಿಸ್ತವೆ, ಅಲ್ಲಿಂದ ಹಾರ್ಮುಜ್ ಕಡೆ ಬರ್ತವೆ. ಆ್ಯಕ್ಚುಲಿ ಇವತ್ತು 13 ಅಲ್ವಾ, 2 ದಿನಗಳ ಹಿಂದೆ 11ನೇ ತಾರೀಕು ಅಮೆರಿಕದ 2 ಯುದ್ಧ ನೌಕೆಗಳು ಹಾರ್ಮುಜ್ ಒಳಗೆ ಹೋಗಿದ್ದಾವೆ ಅಂತ ಒಂದು ಅಮೆರಿಕದ ಕಡೆಯಿಂದ ಅಧಿಕೃತ ಟ್ವೀಟ್ ಇದೆ. 2 ಹೋಗ್ಬಿಟ್ಟಿದೆ ಒಳಗೆ ಅಂತ. ಇರಾನ್ ಅದನ್ನು ನಿರಾಕರಿಸ್ತಾ ಇದೆ. ಆ 2 ಹಡಗುಗಳು ಇರಾನ್ನ IRGC ಸಮುದ್ರದ ಒಳಗೆ ಇಟ್ಟಿರುವ ಮೈನ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾವೆ. ಅಲ್ಲಿಗೆ ಆ 33 ಕಿಲೋಮೀಟರ್ ಅಗಲದ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಅಲ್ಲಿ ಇರಾನಿನ ಕಡೆ, ಇರಾನಿನ ತೀರಕ್ಕೆ ಹತ್ತಿರವಾಗಿ 6 ನಾಟಿಕಲ್ ಮೈಲು ದೂರ ಇದೆಯಲ್ಲ, ಅದು ಹಡಗುಗಳ ಓಡಾಟಕ್ಕಂತಿರೋದು. ಅದರಲ್ಲಿ 2 ನಾಟಿಕಲ್ ಮೈಲಿ ಹಡಗುಗಳು ಹಾರ್ಮುಜ್ನ ಒಳಗೆ ಹೋಗೋದಕ್ಕೆ, ಮಧ್ಯದ 2 ನಾಟಿಕಲ್ ಮೈಲು ಬಫರ್ ಝೋನು, ಅದರ ಈ ಕಡೆ 2 ನಾಟಿಕಲ್ ಮೈಲ್ಗಳು ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಹೊರಗೆ ಬರೋದಕ್ಕೆ. 33 ಕಿಲೋಮೀಟರ್ನಲ್ಲಿ ಆ ಭಾಗ ಹೋದರೆ ಈ ಕಡೆ ಒಮಾನ್ ಕಡೆ ಏನಿದೆಯಲ್ಲ, ಈ ಕಡೆಯಿಂದ ಅಮೇರಿಕದ ಯುದ್ಧ ನೌಕೆಗಳು ಒಳಗಡೆ ಹೋಗಿದ್ದಾವೆ ಅಂತ ಒಂದು ರಿಪೋರ್ಟ್ ಇದೆ. ಒಳಗಡೆ ಹೋಗಿ ವಾಪಸ್ ಹೊರಗೆ ಬಂದಿದ್ದಾವೆ ಅಂತ ಒಂದು ರಿಪೋರ್ಟ್ ಇದೆ. ಒಳಗಡೆನೇ ಇದಾವೆ ಪರ್ಷಿಯನ್ ಗಲ್ಫ್ನಲ್ಲಿ ಅಂತ ಇನ್ನೊಂದು ಮಾಹಿತಿ ಇದೆ. ಯಾವುದು ಸತ್ಯವೋ ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡು ಹಾಗಾದರೆ ಈಗ ಹಾರ್ಮುಜ್ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನು ಅಮೇರಿಕ ಶುರು ಮಾಡುತ್ತೆ. ದಾಳಿ ಶುರು ಮಾಡುತ್ತೋ ಅಥವಾ ನಮ್ಮ ಪಾಡಿಗೆ ನಾವು ಒಳಗೆ ನುಗ್ತಾ ಇರೋಣ, ಹತ್ತಿರ ಬಂದಾಗ ಪ್ರತಿ ದಾಳಿ ಮಾಡಿದ್ರಾಯ್ತು ಅಂತ ಅಂದ್ಕೊಳ್ತಾರೋ ಗೊತ್ತಿಲ್ಲ. ಅಮೇರಿಕದ ಯುದ್ಧ ನೌಕೆಯನ್ನು ಇರಾನಿನ ಸ್ಪೀಡ್ ಬೋಟ್ಗಳ ಬಂದು ಹೆದರಿಸಿ ಹೋಗ್ತಾ ಇರುವ ದೃಶ್ಯಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದರೆ ಇವತ್ತು ನೋಡಿರ್ತೀರಿ. ಇರಾನ್ ಧ್ವಜವನ್ನು ಹೊಂದಿದಂಥ ಸ್ಪೀಡ್ ಬೋಟ್ ತುಂಬ ಹತ್ತಿರ ಬಂದು ಅಮೇರಿಕದ ಯುದ್ಧ ನೌಕೆಯೊಂದಕ್ಕೆ ಒಂಥರ ನಮ್ಮ ಕಡೆ ಚಮಕ್ ಕೊಟ್ಟು ಹೋಗೋದು ಅಂತಾರಲ್ಲ, ಹಂಗೆ ಚಮಕ್ ಕೊಟ್ಟು ಹೋಗ್ತಾ ಇರುವ ದೃಶ್ಯಗಳು ವೈರಲ್ ಆಗ್ತಾ ಇದ್ದಾವೆ. ಇವರ ಉದ್ದೇಶ ಇರೋದು ಹಾರ್ಮುಜ್ನ ಮೂಲಕ ಪರ್ಷಿಯನ್ ಗಲ್ಫನ್ನು ಪ್ರವೇಶ ಮಾಡಿ ಇರಾನಿಗೆ ಯಾವುದೇ ಹಡಗು ಬರದಂತೆ ಮತ್ತು ಇರಾನಿನಿಂದ ಯಾವುದೇ ಹಡಗು ಹೊರ ಹೋಗದಂತೆ ನಿಲ್ಲಿಸಿ ಬಿಡೋದು. ಖರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳುವ ಉದ್ದೇಶ ಅಮೆರಿಕಕ್ಕಿದ್ದಂಗಿದೆ. ಖರ್ಗ್ ದ್ವೀಪ ಅಂದ್ರೇನು, ಅದು ಇರಾನಿಗೆ ಯಾಕೋ ಅಷ್ಟು ಮುಖ್ಯ, ತುಂಬ ಸಲ ಮಾತಾಡಿದ್ದೀವಿ. ಯುದ್ಧ ಶುರುವಾದ ಮೇಲೆ ನಮ್ಮದೇ ಪಕ್ಕದಲ್ಲಿರುವ ಲಕ್ಷದ್ವೀಪಕ್ಕಿಂತ ನಿಮಗೆ ಖರ್ಗ್ ದ್ವೀಪದ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಈಗ ಆ ಪ್ಲಾನ್ನೊಂದಿಗೆ ಅಮೆರಿಕದ ನೇವಿ ಮುನ್ನುಗ್ಗುವ ಹಾಗೆ ಕಾಣಿಸ್ತಾ ಇದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.